ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ. ಈ ದೇಶದ ಸಂಸ್ಕೃತಿಯನ್ನು ಮತ್ತು ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಮತ್ತು ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ನಾಶ ಮಾಡಿದಂಥ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನು ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದರಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರ ಅನ್ನೋರಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಸರ್ ಆಮೇಲೆ ಸರ್ ಕೊಪ್ಪಳದಲ್ಲಿ ಸರ್ ಒಬ್ಬ SP ಒಬ್ಬ DSPನ ಒಂದು ವರ್ಗಾವಣೆ ಮಾಡಿಸೋದಕ್ಕೆ SP ಗೆ 2 ಕೋಟಿ, DYSPಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ. ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಅವರೇ ಹೇಳಿದ್ದಾರೆ DSPಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು ಸುಳ್ಳು ಹೇಳ್ತಾರೆ, ಪ್ರೂಫ್ ತೊಗೊಂಡು ಬರೀ ಅಂತ ಹೇಳ್ತೀವಿ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯರ್ಥ ಕೇಳ್ತಿದ್ರು. ಇದೆ ಪ್ರಿಯಾಂಕಾ ಖರ್ಗೆ ಅವರು. ಈ ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಅಂತ. ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ. ಈಗ ನೀವ್ಯಾಕೆ ಏನು ಮಾಜಿ ಸಚಿವರು ಅದ ಅವ್ರನ್ನ ಕರೆದು ಯಾಕೆ ತನಿಖೆ ಮಾಡ್ತಾಯಿದ್ದಾರೆ ಅಂದರೆ ಇದು ನಡೆದಿದ್ದು ಸತ್ಯ. ಎಲ್ಲ ಇಲಾಖೆಯಲ್ಲಿ ನಡೆದಿದೆ, ಒಂದೇ ಅತ್ತಲ್ಲ. ಇವತ್ತು DSP, IAS, ಏನು ನಮ್ಮ KS ಎಲ್ಲ ಗ್ರೇಡ್ದ ಪ್ಯೂನ್ ಹಿಡಿದು ರೊಕ್ಕ ತಿನ್ನಕತ್ತಾರೆ. ನೋಡಿ, ಉದ್ದೇಶಪೂರ್ವಕವಾಗಿ ಇಲ್ಲಿಯೂ ಕರ್ನಾಟಕದಾಗ ಮಾಡಲಿಲ್ಲ. ಧರ್ಮಸ್ಥಳ ಮಂಜುನಾಥಗೆ ಕೋಳಿ ತಿಂದು ಹೋದ್ರು ನಮ್ಮ ಮುಖ್ಯಮಂತ್ರಿಗಳು. ಅಂದರೆ ಅವ್ರದ್ದು ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡೋದು. ರಾಹುಲ್ ಗಾಂಧಿನೇ ಇವತ್ತು ರಾಹುಲ್ ಗಾಂಧಿ ಹೇಳ್ತಾನೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅಂತೇಳಿ. ಕರ್ನಾಟಕದಾಗ 8 ಮಂದಿ ಮಹಿಳೆಯರನ್ನು ಮಂತ್ರಿ ಮಾಡಿದ್ದೀರಿ, ಒಬ್ಬರು ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ನೀವು 33% ಇಲ್ಲಿ ಕೊಟ್ಟಿದ್ರೆ ನೀವು ಇಡೀ ದೇಶಕ್ಕೆ ಮಾದರಿ ಆಗ್ತಿದ್ರಿ. ಅಂದರೆ ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಇದು ಪಾಕಿಸ್ತಾನದ ಒಂದು ಏಜೆಂಟಾಗಿ ಭಾರತದಲ್ಲಿದೆ. ಕಾಂಗ್ರೆಸ್ಸು ಭಾರತದಲ್ಲ, ಅದು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ 2ನೇ ಅವತಾರವೇ ರಾಹುಲ್ ಗಾಂಧಿ.